ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 50:15 ವಾಕ್ಯ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಕರ್ತನೆ ಹೇಳ್ತಾರೆ. ಇವತ್ತು ಅನೇಕರು ಕಷ್ಟದಲ್ಲಿದ್ದೀರಿ, ವ್ಯಾಧಿಯಲ್ಲಿದ್ದೀರಿ, ದುಃಖದಲ್ಲಿದ್ದೀರೋ, ವೇದನೆಯಲ್ಲಿದ್ದೀರೋ, ಸಾಲ ಸಂಕಷ್ಟಗಳಲ್ಲಿ ನೀವಿರ್ಬೋದು, ಕುಟುಂಬದಲ್ಲಿ ಜಗಳದಿಂದ ಮನಸ್ತಾಪದಿಂದ ಇರ್ಬೋದು, ಕುಟುಂಬದ ಬೆರುಕಾಗಿ ಏನೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನೀವು ಚಿಂತಿತರಾಗಿ ದಿನ ಕೊಡ್ತಿದ್ದೀರೋ, ಈ ಚಿಂತಾ ಭಾರ ದೇವ್ರ ಮೇಲೆ ಹಾಕಿ. ಕರ್ತನೆ ಹೇಳ್ತಾ ಇರೋದು, ಎಂಥ ಕಷ್ಟದಲ್ಲಿದ್ದರು ಆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನೋ, ಆಗ ನನ್ನ ಕೊಂಡಾಡುವ್ರಿ. ಹೌದು ಪ್ರಿಯರೇ, ಇವತ್ತು ಅಂಥ ಕಷ್ಟಗಳು ಬಂದಾಗ ಮನುಷ್ಯರ ಆ ಸಹಾಯಕ್ಕಾಗಿ ಅಲ್ಲ, ದೇವರ ಸಹಾಯಕ್ಕೆ ಮೊದಲು ನಾವು ಹೋಗಬೇಕಾದ್ದು. ಯೇಸು ಸ್ವಾಮಿ ಎಂತಹ ಕಷ್ಟ ಕಾಲದಲ್ಲಿ ಇರುವಂಥ ಮನುಷ್ಯರನ್ನು ನೋಡಿದ್ರು, ಅವರನ್ನು ಅದರಿಂದ ಬಿಡುಗಡೆ ಮಾಡ್ತಾ ಹೋದರು. ನಾವು ನೋಡ್ತೇವೆ, ಒಂದು ಪಾರ್ಶ್ವರೋಗಿಯನ್ನು ದೇವರು 38 ವರ್ಷದಿಂದ ಪಾರ್ಶ್ವರೋಗಿಯಾಗಿ ಆತನು ಬಿದ್ದಂಥ ವ್ಯಕ್ತಿಯನ್ನು ದೇವರೇ ಸಂಧಿಸಿದ್ರು. ಆ ದಿನ ಬೆತ್ಸತ ಕೊಳದ ಬಳಿಯಲ್ಲಿ ಅವನನ್ನು ಸಂಧಿಸಿ ಕರ್ತನೆ ಹೇಳಿದ್ರು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿಲ್ವಾ ಅಂತ ಕೇಳಿದರು. ಹೌದು ಪ್ರಿಯರೇ, ಇನ್ನು ಕೆಲವರಿಗೆ ಏನು ಮನಸ್ಸಿಲ್ಲದೆ ರೋಗ ಬಾಧೆ ಹೊತ್ಕೊಂಡು ನೀವು ಮಲಗಿರ್ತೀರಿ. ನಿಮಗೆ ಗುಣ ಆಗೋಕ್ಕೆ ಮನಸ್ಸಿಲ್ವಾ? ನಿಮಗೆ ಒಳ್ಳೆಯರಾಗಕ್ಕೆ ಮನಸ್ಸಿಲ್ವಾ? ಪಾಪವನ್ನು ಬಿಡುವುದಕ್ಕೆ ನಿಮಗೆ ಮನಸ್ಸಿಲ್ವಾ? ಕೆಟ್ಟತನದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ನಾವು ಒಳ್ಳೆಯವರು ಆಗಬೇಕು ಅನ್ನುವಂಥ ಮನಸ್ಸಿಲ್ವಾ? ನಾನು ಒಂದು ಉತ್ತಮವಾದ ವ್ಯಕ್ತಿ ಆಗಬೇಕು ಅನ್ನೋದು ಮನಸ್ಸಿಲ್ವಾ? ನನಗೂ ದೇವರೇ ನನಗೆ ಹೆಚ್ಚಾದ ಆದಾಯದಿಂದ ನಾನು ನನ್ನ ಕುಟುಂಬ ನಡೆಸುವಂಥ ಒಂದು ಸಾಮರ್ಥ್ಯ, ಬಲ, ಶಕ್ತಿ ಕೊಟ್ಟು ನನಗೆ ಒಳ್ಳೆ ಕೆಲಸ ಕೊಡಪ್ಪ ಅಂತ ಆ ಕೆಲಸವನ್ನು ತೆಗೆದುಕೊಳ್ಳುವುದಕ್ಕೂ ನಿಮಗೆ ಮನಸ್ಸಿಲ್ವಾ? ದೇವರು ಕೇಳೋದು ಅದೇ. ನಾವು ಫಸ್ಟು ಮನಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡೋದಿಲ್ಲ. ಮನಸ್ಸಾರ ಪ್ರೀತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆ ಬೇಡಿಕೆ ಏನೇ ಇದ್ದರೂ ಕೂಡ ಕರ್ತನ ಅದನ್ನು ಬಿಡುಗಡೆ ಕೊಡ್ತಾರೆ, ಅದನ್ನು ದಯಪಾಲಿಸ್ತಾರೆ. ಯಾಕೆಂದರೆ ದೇವರೇ ಹೇಳ್ತಾರೆ, ನೀವು ನನ್ನ ಹೆಸರಲ್ಲಿ ನನ್ನನ್ನು ಏನಾದರೂ ಬೇಡ್ಕೊಳ್ರಿ, ಅದನ್ನು ನೆರವೇರಿಸ್ತೇನೆ ಎಂಬುದಾಗಿ. ಜೀವಿಸೋ ಪರಮ ತಂದೆ ಯೇಸು ಸ್ವಾಮಿ. ಯೋಹಾನ 14:14 ವಾಕ್ಯದ ಪ್ರಕಾರ ಈ ದಿನ ನೀವು ಎಂಥ ಕಷ್ಟಗಳಲ್ಲಿದ್ದರು, ಎಂಥ ವೇದನೆಯಲ್ಲಿದ್ದರು, ಯಾವ ವ್ಯಾಧಿ ನಿಮ್ಮನ್ನು ಬಾಧಿಸ್ತಾ ಇದ್ರು, ನಿಮ್ಮ ಕುಟುಂಬದಲ್ಲಿ ಮನಸ್ತಾಪವಾಗಿದ್ರು, ಶಾಂತಿ ಇಲ್ಲದೆ ಸಮಾಧಾನ ಇಲ್ಲದೆ ಪರಿತಪಿಸ್ತಾ ಇದ್ರು, ಮಕ್ಕಳು ಕೂಡ ನಿಮ್ಮ ಮಾತನ್ನು ಕೇಳದೆ ಅನೇಕವಾದ ಪಾಪದಲ್ಲಿ ಇದ್ದು ಅವರಿಗೋಸ್ಕರ ನೀವು ಚಿಂತಿತರಾಗಿರ್ಬೋದು, ಇಲ್ಲ ನಿಮ್ಮ ಮಕ್ಕಳು ಒಂದು ಸಾವಿನೆಡೆಗೆ ಹೋಗ್ತಾ ಇರ್ಬೋದು. ಅದೆಲ್ಲವನ್ನು ನೋಡಿ ಚಿಂತಿತರಾದ ಪ್ರತಿಯೊಬ್ಬವರಿಗೆ ಕರ್ತನಿ ವಾಗ್ದಾನದ ಮೂಲಕ ಮಾತಾಡ್ತಾ ಇದ್ದಾರೆ. ಇವತ್ತು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆಯಾ? ಗುಣ ಆಗಕ್ಕೆ ಮನಸ್ಸಿದೆಯಾ? ಬಿಡುಗಡೆ ಹೊಂದಕ್ಕೆ ಮನಸ್ಸಿದೆಯಾ? ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ಮನಸ್ಸಿದೆಯಾ? 38 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಂಥ ಅದೇ ಪಾರ್ಶ್ವರೋಗಿನ ಯೇಸು ಸ್ವಾಮಿ ಸಂಧಿಸಿದ್ರು, ಅವನನ್ನು ಮುಟ್ಟಿದ್ರು, ಅವನನ್ನು ಮೇಲಕ್ಕೆ ಎಬ್ಬಿಸಿದ್ರು, ಆತನನ್ನು ಗುಣಪಡಿಸಿದ್ರು. ಪ್ರಿಯರೇ, ಅದೇ ಪ್ರಕಾರ ಕರ್ತನ ಈ ದಿನ ನಿಮ್ಮನ್ನು ಸ್ಪರ್ಶಿಸಿ ಸಂಪೂರ್ಣ ಆ ನೋವಿನಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ. ಎಂಥ ಸಂಕಷ್ಟ ಆದರೂ ದೇವರ ಕೈಲಿ ಒಪ್ಪಿಸ್ರಿ. ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ನಮ್ಮ ದೇವರು ಪರಮ ತಂದೆ, ಆತ ಜೀವಿಸ್ತಾ ಇದ್ದಾರೆ. ಆತ ಎಲ್ಲವನ್ನ ಕೊಡುವ ಆತನು ಇಲ್ಲದನ್ನು ಇರುವಂತೆ ಮಾಡೋ ದೇವರು, ಕೊರತೆಗಳನ್ನು ನೀಗಿಸೋ ದೇವರು, ಬಡತನವನ್ನು ತೆಗೆದುಹಾಕುವ ಆತನು, ದರಿದ್ರತನ ತಿಪ್ಪೆಯಿಂದ ನಮ್ಮನ್ನು ಮೇಲಕ್ಕೆತ್ತೋ ದೇವರು. ಎದ್ದು ಬೇಡ್ಕೊಳ್ರಿ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನ ದೇವರೇ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ನೀನು ಮಾತನಾಡಿದಂತೆ ಅಪ್ಪ, ಈ ದಿನ ಯಾರ್ಯಾರೋ ಕಷ್ಟ ಕಾಲದಲ್ಲಿಯೋ ಕಷ್ಟ, ದುಃಖ, ವೇದನೆ, ವ್ಯಾಧಿ, ಚಿಂತೆ, ಕರ್ತನೆ ಅವರು ಪಡ್ತಿರೋ ಒಂದೊಂದು ಪ್ರಯಾಸಗಳನ್ನು ನೋಡು ಸ್ವಾಮಿ. ಅಪ್ಪ, ಅವರನ್ನು ಈಗಲೇ ಸಂಧಿಸು ಪವಿತ್ರಾತ್ಮನೆ, ಅವರನ್ನು ಮುಟ್ಟು ಸ್ವಾಮಿ. ನೀನು ವಾಗ್ದಾನ ಮಾಡಿದ್ದೀರಿ, ನಂಬಿಕಸ್ತನು ನೀನು, ಸತ್ಯವಂತ ದೇವರು, ಜೀವಿಸೋ ಕರ್ತನು ನೀನು ಏಸಪ್ಪ. ಅವರ ಮೇಲೆ ನಿನ್ನ ಹಸ್ತ ಇಡು, ಈಗ ಬಿಡುಗಡೆ ಹೊಂದಲಿ, ಆರೋಗ್ಯದಿಂದ ತುಂಬಿಸು. ಅವರು ಏನೇನು ಬೇಡುತ್ತಿದ್ದಾರೋ ಸ್ವಾಮಿ, ಅದೆಲ್ಲವನ್ನ ದಯಪಾಲಿಸು ತಂದೆಯೇ. ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ. ಈಗ ನೀನು ಆಶೀರ್ವದಿಸಿದ್ದಕ್ಕಾಗಿ ವಂದನೆ, ಬಿಡುಗಡೆ ಕೊಡುತ್ತಾ ಇರೋದಕ್ಕೂ ಅಂತಾನೆ ನಿನಗೇ ಮಹಿಮೆ ಅಪ್ಪ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ.